ಈ ಬಾರಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ 28 ಸ್ಥಾನಗಳನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆಯುವ ಗುರಿ ಹೊಂದಿತ್ತು. ಅದಕ್ಕಾಗಿಯೇ ಅಳಿದು ತೂಗಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದ್ರು. ಆದರೂ ಕಾಂಗ್ರೆಸ್ ಪಕ್ಷ 9 ಸ್ಥಾನಗಳು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರೆ ಬಿಜೆಪಿ 17 ಸ್ಥಾನ ಪಡೆದರೆ ಜೆಡಿಎಸ್ 2 ಸ್ಥಾನ ಪಡೆದುಕೊಂಡಿದೆ. ಮೊದಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಗೆಲುವು ಕುತೂಹಲ ಮೂಡಿಸಿತ್ತು. ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಬೇಸ್ ಮಾಡಿಕೊಂಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಬಿಜೆಪಿಗರಿಗೆ ಭಯ ಹುಟ್ಟಿಸಿದ್ರು. ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಡಾಕ್ಟರ್ ಕೆ ಸುಧಾಕರ್ 1,63,000 ಮತಗಳ ಅಂತರದಿಂದ ಅಭೂತಪೂರ್ವ ವಿಜಯ ಸಾಧಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಗೆಲುವಿಗೆ ಕಾರಣರಾದ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯ ಮತದಾರರು, ಕಾರ್ಯಕರ್ತರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಡೆದಿರತಕ್ಕಂಥ ಚುನಾವಣೆ ಮತ ಎಣಿಕೆಯಲ್ಲಿ ಇಡೀ ದೇಶ ಮತ್ತು ನಮ್ಮ ಕರ್ನಾಟಕ ಹಾಗೂ ಚಿಕ್ಕಬಳ್ಳಾಪುರ, ಅದು ಸಹ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಅಭೂತಪೂರ್ವವಾಗಿ ನಾವು ಹೆಚ್ಚಿನ ಅಂದರೆ ಸುಮಾರು 1,63,000 ಮತಗಳನ್ನು ನಾವು ಪಡೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಏನು ಅಂದರೆ, ಎಲ್ಲರೂ ನಿರೀಕ್ಷೆ ಮಾಡಿರ್ತಕ್ಕಂಥ ಒಂದು ಫಲಿತಾಂಶ ಬಂದಿದೆ. ಅಂದರೆ ಭಾರತೀಯ ಜನತಾ ಪಕ್ಷ ಹಾಗೂ JDS ಕಾರ್ಯಕರ್ತರು ಮತ್ತು JDS ಪದಾಧಿಕಾರಿಗಳು ಹಾಗೂ JDS ನಾಯಕರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಯಾವ ರೀತಿ ನಿರೀಕ್ಷೆ ಮಾಡಿದೆವು, ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಮತಗಳನ್ನು ಪಡೆದು ನಾವು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಪಡೆದಿದ್ದೀವಿ. ಈ ಒಂದು ಗೆಲುವು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಂದ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು ಹಾಗೂ ಬೂತ್ ಮಟ್ಟದ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಎಲ್ಲ ರಾಜ್ಯ ನಾಯಕರಿಗೂ, ಜಿಲ್ಲಾ ನಾಯಕರು ಹಾಗೂ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಕ್ಕಂಥ ಒಂದು ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದೇ ರೀತಿಯಲ್ಲಿ ಇಡೀ 8 ವಿಧಾನಸಭಾ ಕ್ಷೇತ್ರಗಳು ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರ ದೇವರುಗಳು ಏನಿದ್ದಾರೆ, ಆ ಮತದಾರ ದೇವರುಗಳು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಿಜವಾಗಲೂ ಸಹ ನಾವು ಎರಡೂ ಪಕ್ಷದ NDA ಅಭ್ಯರ್ಥಿಗಳು ಮತ್ತು ನಾವೆಲ್ಲರೂ ಸಹ ಹೃದಯಪೂರ್ವಕವಾಗಿ ನಮ್ಮ ಮತದಾರರನ್ನು ಸ್ವಾಗತಿಸುತ್ತಾ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ಏನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಸಹ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲಿಸಲು ಜೆಡಿಎಸ್ ಹೈಕಮಾಂಡ್ ಸೂಚಿಸದಂತೆ ನಿರಂತರ ಶ್ರಮ ವಹಿಸಿದ್ರು. ಮನೆ ಮನೆಗೆ ತೆರಳಿ ಮತ ಯಾಚಿಸಿದ್ರು. ಹಾಗಾಗಿ ಮತದಾರರಿಗೂ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಆದೇಶದ ಮೇರೆಗೆ ಬಂದಿದೆ. ನಾವು ಹೇಳೋದೇನಿಷ್ಟೇ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹೋದ ಸಲ ಅಂದರೆ 1 ವರ್ಷದ ಹಿಂದೆ 10,000 ಚಿಲ್ಲರೆಯಲ್ಲಿ ಸೋತಿದ್ರು. ಆಮೇಲೆ BJP ಮತ್ತು JDS ಅಲಿಯನ್ಸ್ ಆಗಿ ಇವತ್ತು 21,000 ಚಿಲ್ಲರೆ ಓಟ್ನ ಬಂದಿದೆ. ಅಂದರೆ ಅರ್ಥ, ಅದು ನಮ್ಮ ಪಾರ್ಟಿಯಲ್ಲಿ ಮಾಜಿ MLA ಒಬ್ಬರು ಇದ್ದರು, ಅವರು ಏಕಾಏಕಿ ಬಿಟ್ಟೋಗಿದ್ರು ನಾವು ಯಾರೂ ಲೀಡ್ರು ಮುಖಂಡರುಗಳೆಲ್ಲ ಇದ್ಕೊಂಡು ನಾವೇನು ಕುಮಾರಸ್ವಾಮಿ ದೇವೇಗೌಡರು ಏನು ಆದೇಶ ಮಾಡಿದ್ರು ಆ ಆದೇಶದ ಪ್ರಕಾರವಾಗಿ ನಾವು ನಡ್ಕೊಂಡಿದ್ವಿ. ನೆನ್ನೆ ಗೆದ್ದ ಮೇಲೆ ಡಾಕ್ಟರ್ ಸುಧಾಕರ್ ಅವರು ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ಅಲ್ಲಿ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ, ನಾನು ಇವತ್ತೇನ ಆಯ್ಕೆ ಆಗಬೇಕಾದ್ರೆ JDS ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ನಮ್ಮ ತಾಲೂಕಿನ ಯಾರು JDS ಈ ಯಾರ್ಯಾರು ಇದ್ದಾರೆ 8 ತಾಲೂಕುಗಳಲ್ಲಿ ಎಲ್ಲ ಶ್ರಮಪಟ್ಟು ಮಾಡಿರೋದ್ರಿಂದ ನಾನು ಗೆದ್ದಿದ್ದೀನಿ ಅಂತ ಅವರು ನೆನ್ನೆ ನುಡಿದಾಗ ನಿಜವಾಗ್ಲೂ ನಮ್ಗೆ ತುಂಬ ಸಂತೋಷ ಆಗಿದೆ. ಇಡೀ ನಮ್ಮ ಮಾಧ್ಯಮಗಳಲ್ಲಿ ನೋಡಿದಾಗ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಲೀಡರ್ಗಳೆಲ್ಲ ಫೋನ್ ಮಾಡಿ ಹೇಳಿದ್ರು, ಸುಧಾಕರ್ ಅವರು ಚೆನ್ನಾಗಿ ಮಾತಾಡಿದ್ದಾರೆ, ನಮ್ಮ JDSಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಇದೇ ರೀತಿ ನಾನು ಜಿಲ್ಲಾಧ್ಯಕ್ಷರಲ್ಲಿ ಕೇಳ್ಕೊಳೋದೇನೆಂದರೆ, ಇನ್ನು ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರಲಿ, ಕೋಆಪರೇಟಿವ್ ಚುನಾವಣೆ ಇರಲಿ, ZP ಚುನಾವಣೆ ಇರಲಿ, ಎಲ್ಲದರಲ್ಲಿ ಇವತ್ತು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದೀವಿ, ಯಾವ ರೀತಿ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಿದ್ದೀವಿ, ಅದೇ ರೀತಿ ಕೆಲಸ ಮಾಡಬೇಕಾದ್ರೆ ಇವತ್ತು ಗೆದ್ದಿರತಕ್ಕಂಥ ಸುಧಾಕರ್ ಮೇಲೆ ಇದು ನಿಂತಿರ್ತದೆ.
ಸುಧಾಕರ್ ಅವರು ಯಾವುದಕ್ಕೂ ಸರಿಯಾಗಿ ಸ್ಪಂದಿಸಿ ಏನು ಇವರು ಲೀಡ್ ತಗೊಂಡೋಗಿದ್ದಾರಲ್ಲ 1,63,000 ಚಿಲ್ಲರೆ ಏನು ಓಟ್ ತಗೊಂಡಿದ್ದಾರೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ 1 ಓಟ್ ಬರಲ್ಲ, 2 ಓಟ್ ಬರಲ್ಲ ಅಂತ ಹೇಳ್ತಿದ್ದಂಥ ಜಾಗದಲ್ಲಿ ಇವತ್ತು 21,000 ಚಿಲ್ಲರೆ ಓಟ್ ಬಂದಿದೆ ಅಂದರೆ ಅದು JDS BJP ಕಾರ್ಯಕರ್ತರ ಅವರ ಶ್ರಮದಿಂದ ಇವತ್ತು ಬಂದಿದೆ ಅಂತ ನಮ್ಮ ಭಾವನೆ. ಅದೇ ರೀತಿ ನರೇಂದ್ರ ಮೋದಿಯವರು, ದೇವೇಗೌಡರು ತಗೊಂಡಂಥ ನಿಲುವಿನಿಂದ ಇವತ್ತು ನಾವು ಗೆದ್ದಿದ್ದೀವಿ. ಆದ್ದರಿಂದ ನಾವು ಮಾಧ್ಯಮದವ್ರನ್ನ ನಿನ್ನೆ ಇದೇ ಡಾಕ್ಟರ್ ಸುಧಾಕರ್ ಮಾಧ್ಯಮದವ್ರನ್ನ ಹೊಗಳಿದ್ರು. ನೀವು ಮಾಡ್ತಕ್ಕಂಥ 1 ತಿಂಗಳಲ್ಲಿ ಏನು ನೀವು ಮಾಧ್ಯಮದ ಮುಖಾಂತರ ನಾನು ಪ್ರಚಾರ ಕೊಟ್ರಿ, JDS BJP ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ರಿ, ಇಡೀ 8 ತಾಲೂಕುಗಳಲ್ಲಿ ನಿಮ್ಮ ಸಹಕಾರ ಇದೆ ಅಂತಲೂ ನಿಮ್ಮ ಪರವಾಗೂ ಕೇಳಿದರೆ, ಅದೇ ರೀತಿ ನಾವು ನಿಮಗೆ ನಮ್ಮ JDS ವತಿಯಿಂದ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ವೇಳೆ ಕೋಚಿಮಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್, ಮಾಜಿ ನಗರಸಭೆ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ, ಜೆಡಿಎಸ್ ಮುಖಂಡ ಕೆಆರ್ ರೆಡ್ಡಿ, ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು, ಮಾಜಿ ನಗರಾಭಿವೃದ್ಧಿ ಅಧ್ಯಕ್ಷ ಕೃಷ್ಣಮೂರ್ತಿ, ಮುರಳಿ, ಆರ್ ಮಠಮಪ್ಪ, ಅನು, ಆನಂದ್ ಮತ್ತಿತರರು ಇದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.